ನಮಸ್ಕಾರ ಎಲ್ಲರಿಗೂ. ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ಶ್ರಾವಣ ಮಾಸ ಹಬ್ಬಗಳ ಒಂದು ಮಾಸ ಇದು. ಎಲ್ಲ ಒಂದು ರೀತಿಯ ಹಬ್ಬಗಳು ಸಹ ಮೂಲ ಶ್ರಾವಣ ಮಾಸದಿಂದಲೇ ಪ್ರಾರಂಭ ಆಗುತ್ತೆ. ಮತ್ತು ಭೀಮನ ಅಮಾವಾಸ್ಯೆಯ ಒಂದು ಆಚರಣೆ ಮಾಡೋದ್ರ ಮೂಲಕ ಯಾವುದೇ ಒಂದು ಹಬ್ಬ ನಮಗೆ ಪ್ರಾರಂಭ ಆಗುತ್ತೆ. ಶ್ರಾವಣ ಮಾಸದಲ್ಲಿ ಮೊದಲನೇ ಮಂಗಳವಾರ ಯಾವುದು ಬರುತ್ತೆ? ಮಂಗಳಗೌರಿ ವ್ರತ. ಈ ಒಂದು ಮಂಗಳಗೌರಿ ವ್ರತನ ಮಾಡ್ತಾರೆ. ಕೆಲವು ಕಡೆ ಮದುವೆ ಆಗಿ 5 ವರ್ಷದ ತನಕ ಒಂದು ಮಕ್ಕಳ ಭಾಗ್ಯ ಆಗಿರ್ಬೋದು, ಪತಿಯ ಆಯುಷ್ಯಗೆ ಸಂಬಂಧಪಟ್ಟಂತೆ ಈ ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ. ಕೆಲವರು ಮಾಡೋದಿಲ್ಲ, ಅವ್ರ ಮನೆಯಲ್ಲಿ ಸಂಪ್ರದಾಯ ಇರೋದಿಲ್ಲ ಅಂತ ಮಾಡೋದಿಲ್ಲ. ಮತ್ತು ವರಮಹಾಲಕ್ಷ್ಮಿನೂ ಕೂಡ ತುಂಬ ಇದು ಹೈಲೈಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಒಂದು ಅಭಿಪ್ರಾಯನ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ಚಾನಲಲ್ಲಿ ಹೇಳ್ದಂಗೆ ಇನ್ನೊಂದು ಚಾನಲಲ್ಲಿ ಹೇಳಲ್ಲ. ಅವ್ರು ಹೇಳ್ದಂಗೆ ಮಾಡಬೇಕು, ಇವ್ರು ಹೇಳ್ದಂಗೆ ಮಾಡಬೇಕು, ಮತ್ತೊಬ್ರು ಹೇಳ್ದಂಗೆ ಮಾಡಬೇಕು. ತುಂಬ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಹೀಗೆ ಮಾಡಿ, ಹಾಗೆ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ ಅಂತ ಹೇಳಿ ಆಡಿಯನ್ಸ್ಗಳಿಗೆ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ ಸ್ನೇಹಿತರೆ? ಯಾವ ದೇವರಾಗಿರಲಿ, ಯಾವ ದೈವ ಸ್ವರೂಪ, ಆ ದೇವರು ಅನ್ನೋದೇ ಒಂದು ಭಾವನಾತ್ಮಕವಾದಂಥ ಒಂದು ಶಕ್ತಿ. ಅದರಲ್ಲಿ ನಾವು ನಮ್ಮ ಮನಸ್ಸಿಗೆ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಶಕ್ತಿ, ಆ ಶಕ್ತಿಯ ಒಂದು ಪ್ರಕಾರ ನಾವು ನಮ್ಮ ಶಕ್ತಿ ಮೀರಿ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ತುಂಬ ಸಾಲ ಮಾಡಿಕೊಂಡು, ತುಂಬ ಸಮಸ್ಯೆ ಮಾಡಿಕೊಂಡು, ಯಾರೋ ಹೇಳ್ತಾರೆ ಸ್ನೇಹಿತರೆ, ಒಂದು ಫೋಟೋ ಇಟ್ಟು ಮಾಡಿದ್ರು ಸಹ ವರಮಹಾಲಕ್ಷ್ಮಿ ಪೂಜೆ ಮುಗಿಯುತ್ತೆ. ಕೆಲವರು ಈಗಂತೂ ತುಂಬ ಇದು ವೈರಲ್ ಆಗ್ತಾ ಇದೆ. ತುಂಬ ನಿಯಮಾವಳಿಗಳನ್ನು, ತುಂಬ ಕಟ್ಟುಪಾಡುಗಳನ್ನು ತುಂಬ ಹೇರ್ಕೊಂಡು ನಾವು ಮಾಡೋದ್ರಲ್ಲಿ ಯಾವ ಒಂದು ಪೂಜೆಗೂ ಅರ್ಥ ಸಿಗೋದಿಲ್ಲ. ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ಹಿಂದಿನವರು, ನಮ್ಮ ತಾಯಿ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ಈ ನಮ್ಮ ಗೊತ್ತಿರೋ ಅಂಥವ್ರು, ನಮಗೆ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ನಡೆಸ್ಕೊಂಬಂದಿದ್ದಾರೆ ಅದೇ ರೀತಿ ನಾವು ಮಾಡಬೇಕೆ ಹೊರತು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತಂದೇಳಿ ಖಂಡಿತ ಕೇಳಬೇಡಿ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದು. ನೀವು ಹೀಗೆ ಮಾಡಿ, ಹಾಗೆ ಮಾಡಿ, ಯಾವ ದೇವರು ಹೇಳಿದೆ ಅಲ್ವಾ? ಲಕ್ಷ್ಮಿ ಬಂದು ನಿಮ್ಗೇನಾರು ಹೇಳಿದಾಳ? ಆದಿಶಕ್ತಿಯವಳು ನೀವು ಹಿಂಗೆ ಮಾಡಿ, ಇದೇ ಥರ ಪೂಜೆ ಮಾಡಿ ಅಂತ ಯಾವ ದೇವರು ಹೇಳಲ್ಲ ಸ್ನೇಹಿತರೆ. ನಾವು ಒಂದು ಭಾವನಾತ್ಮಕವಾಗಿರೋಂಥ ಒಂದು ಶಕ್ತಿನ ನಾವು ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಒಂದೇ ಒಂದು ಕಾಯಿನಿಟ್ಟು ಪೂಜೆ ಮಾಡಿದ್ರೂ ಸಹ ವರಮಹಾಲಕ್ಷ್ಮಿ ಪೂಜೆ ನಾವು ಮುಕ್ತಾಯ ಮಾಡ್ಬೋದು, ಮಾಡಿ ಸಂತೋಷ ಪಡ್ಬೋದು. ಆ ಶಕ್ತಿ ತಾಯಿ, ಅವಳು ಆದಿಶಕ್ತಿ. ನಾವೆಲ್ಲರೂ ಮಕ್ಕಳೇ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ಫೋನು ರಿಂಗ್ ಆಯಿತು, ಹಂಗಾಗಿ ನಾನು ಸ್ವಲ್ಪ ನಿಮಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ನೀವು ಮನೇಲಿ ಇದೇ ಥರ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಮಾಡಿ. ನಿಮಗೆ ಸೀರೆ ಉಡಿಸ್ಬೇಕಾ, ಉಡಿಸಿ ಸೀರೆನ, ಇಲ್ವಾ ನಾವು ಒಂದು ಬ್ಲೌಸ್ ಪೀಸ್ ಏರಿಸಿ. ಮತ್ತು ಕೆಲವರು ಆ ಮುಖ ತರ್ರಿ, ಈ ಮುಖ ತೊಗೊಂಬಂದಿಡ್ರಿ, ಇನ್ನೊಂದು ಥರ ಮಾಡಿರಿ, ಮತ್ತೊಂದು ಥರ ಮಾಡಿರಿ ಅಂತಾರಲ್ವ. ನಿಮಗೆ ಯಾವ ಥರ ಇಷ್ಟ ಅದೇ ಥರನೇ ಮಾಡಿ. ಬೇರೆಯವ್ರನ್ನ ನೋಡಿ ನೀವು ಕಲ್ಕೋಣ ಅಂಥದ್ದು ಏನಿಲ್ಲ. ನಿಮಗೂ ಎಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡೇ ಇರ್ತಾರೆ, ಯಾರೂ ಪೂಜೆ ಮಾಡಲಿಲ್ದಂಗಂತೂ ಇರೋದಿಲ್ಲ. ಹಾಗಾಗಿ ನೀವು ಬೇರೆಯವ್ರನ್ನ ಕೇಳಿ ಮತ್ತು ಹೊಸ ರೂಲ್ಸ್ಗಳನ್ನು, ಹೊಸ ನಿಯಮಗಳನ್ನು ಮಾಡ್ಕೊತ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಸ್ನೇಹಿತರೆ. ಒಂದು ದೈವಶಕ್ತಿ, ನಮಗೆ ಒಂದು ಭಕ್ತಿ, ನಮ್ಮಲ್ಲಿ ಭಕ್ತಿ ಇತ್ತಪ್ಪ ಅಂದರೆ ಖಂಡಿತ ದೈವಶಕ್ತಿಯಿಂದ ಕೆಟ್ಟದಂತೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ, ಕೆಟ್ಟದಂತೂ ಆಗೋದಿಲ್ಲ. ಒಂದು ಪೂಜೆ ಮಾಡೋದ್ರಲ್ಲಿ ಯಾವುದೇ ಪೂಜೆ ಮಾಡ್ಬೋದು ನಾವು, ಇದೇ ಪೂಜೆ ಅಂತ ಅಲ್ಲ, ಯಾವುದೇ ಪೂಜೆ ಮಾಡೋದಿದ್ರೂ ಸಹ ನಾವು ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಫೋಟೋಕ್ಕೆ ನಾವು ಆ ಲಕ್ಷ್ಮಿ ಫೋಟೋ ಪೂಜೆ ಮಾಡಿದ್ರು ಮಹಾಲಕ್ಷ್ಮಿ ಅಮ್ಮನವರು ನಮಗೆ ಒಲಿತಾರೆ. ಮತ್ತು ನಾವು ಒಂದು ಯಾವ ರೀತಿಯಿಂದ ನಮ್ಮ ಒಂದು ಭಕ್ತಿ ಅನ್ನೋದು, ಭಕ್ತಿ ಭಾವ ನಮ್ಮ ಮನಸ್ಸಲ್ಲಿರಬೇಕು. ನಾವು ಯಾವ ರೀತಿ ಸಂತೋಷವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಆ ತಾಯಿ ಒಲಿತಾಳೆ. ಸುಮ್ಮನೆ ನಿಯಮಾವಳಿಗಳನ್ನು ಮಾಡಿಕೊಂಡು
ನಮ್ಮ ಕೈಲಿ ಶಕ್ತಿ ಇದೆಯಾ 5 ಜನಕ್ಕೆ ಕೊಡೋಣ. ಉಡಿಯಾಗಿರ್ಬೋದು, ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ಪೂಜೆಗೆ ಸಂಬಂಧಿಸಿರೋ ಅಂಥ ಒಂದು ಗಿಫ್ಟ್ಗಳನ್ನು ಕೊಡ್ತಾ ಇರ್ತಾರಲ್ವಾ. ಗಿಫ್ಟ್ ಆದರೂ ಅಷ್ಟೇ ಸ್ನೇಹಿತರೆ, ನಾನು ಹೇಳೋದೇನದು, ನಿಮ್ಮ ಕೈಲಿ ಸಾಧ್ಯವಾದರೆ ಕೊಡಿ. ಇಲ್ವಾ ಒಬ್ರಿಗೆ ಕೊಡಿ. ನಾನು ಹೇಳೋದು ಇಲ್ವಾ, ನಾವು ಕೊಡೋದೇ ಇಲ್ವಾ, ಯಾವುದಾದ್ರೂ ದೇವಸ್ಥಾನದ ಮುಂದೆ ಕುತ್ಕೊಂಡಿರ್ತಾರೆ ಎಲ್ಲ ಕೆಲವೊಬ್ಬರು, ಆ ದೇವರು ಒಂದು ದೇವಿಯನ್ನು ಇಟ್ಕೊಂಡು ಕುತ್ಕೊಂಡಿರ್ತಾರೆ. ವಯಸ್ಸಾದಂಥವ್ರು ಎಷ್ಟೋ ಜನ ಇರ್ತಾರೆ, ಅಂಥವ್ರಿಗೆ ಕೊಡೋಣ ಸ್ನೇಹಿತರೆ ಅಲ್ವಾ. ನಮ್ಮ ಕೈಲಿ ಒಬ್ರಿಗೆ ಕೊಡೋಣ ಹಂಗಂತ ಹೇಳಿ ನಾವು ಇದನ್ನೇ ಮಾಡಿ ಈ ಗಿಫ್ಟೇ ಕೊಡಿ ಮತ್ತೊಂದು ಗಿಫ್ಟ್ ಕೊಡಿ ಅದೆಲ್ಲ ಬೇಡ ಸ್ನೇಹಿತರೆ. ನಾನು ಹೇಳೋದೇನು, ನಿಮ್ಮ ಕೈಲಿ ಶಕ್ತಿ ಇದೆಯಾ ನೀವು ಮಾಡಿ. ಶಕ್ತಿ ಇಲ್ದವರು ಯಾರ್ಯಾರನೋ ನೋಡಿ ತುಂಬ ತಲೆ ಕೆಡಿಸ್ಕೊತಾ ಇದ್ದಾರೆ. ಅಯ್ಯೋ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಅವ್ರ ಮನೆಗೆ ಹಿಂಗೆ ಮಾಡಿದ್ದಾರೆ ನಮ್ಮ ಮನೆಗೆ ಆ ಥರ ಮಾಡೋಣ, ನಮ್ಮ ಮನೆಗೆ ಹಿಂಗೆ ಮಾಡೋಣ ಇನ್ನೊಬ್ರ ಮನೇಲಿ ಆ ಥರ ಮಾಡೋಣ, ಅವ್ರಿಗಿಂತ ಚೆನ್ನಾಗಿ ಮಾಡೋಣ, ಮತ್ತೊಬ್ಬರಿಗೆ ನೋವು ಕೊಡ್ಕೊಂಡು ಅವರು ಸಾಲ ಮಾಡಿಕೊಂಡು ಅವರೆಲ್ಲ ಈ ಸೀರೆ ಆದರೂ ಅಷ್ಟೇ, ಸೀರೆ ತಗೊಳೋದು ಅಷ್ಟೇ, ಅಯ್ಯೋ ತುಂಬ ಚೆನ್ನಾಗಿದೆ ಸೀರೆ, ಅವ್ರಿಗಿಂತ ಚೆನ್ನಾಗಿರೋ ಸೀರೆ ನಾವು ತಗೋಬೇಕು, ಅವರು ಕಡಿಮೆ ರೇಟಿನ ಸೀರೆ ತಗೊಂಡಿದ್ದಾರೆ ನಾನು ಅದಕ್ಕಿಂತ ಒಳ್ಳೆ ಸೀರೆ ಹಾಕಬೇಕು, ಈ ಥರ ಜನರು ನೋಡಲಿ ಅಂತ ಹೇಳಿ ನಾವು ಪೂಜೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ನಾವು ಈ ಸಾಲ ಸೋಲ ಮಾಡ್ಕೊಂಡು ಯಾರು ಹೇಳಿದರು ಅಂತ ಹೇಳಿ ಅದನ್ನೇ ತಂದು ಮಾಡಬೇಕು ಇದನ್ನೇ ತಂದು ಮಾಡಬೇಕು, ಮಹಾಲಕ್ಷ್ಮಿ ಹಿಂಗೆ ಮಾಡಿದ್ರೆ ಮಾತ್ರ ಒಲಿತಾಳೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ನಾನು ಹೇಳೋದೇನೆಂದರೆ, ನಿಮ್ಮ ಮನೆಯಲ್ಲಿ ಹಿರಿಯವರು ಯಾವ ರೀತಿ ನಡೆಸ್ಕೊಂಬಂದಿದ್ದಾರೋ ಅದೇ ರೀತಿ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿ ಮಾಡಿ. ನಿಮ್ಮ ಕೈಲಾದಂಥ ನೈವೇದ್ಯ ಒಂದು ಅಡುಗೆ ಆಗಿದ್ರೂ ಸಹ ಮನೆಯಲ್ಲಿ ನಿಮ್ಮ ಕೈಲಿ ಯಾವುದೇ ಒಂದು ಪ್ರಸಾದ ಮಾಡೋಕ್ಕಾಗುತ್ತೆ ಮನೆಯಲ್ಲಿ, ಅದೇ ಥರ ಮಾಡಿ, ಸಿಂಪಲ್ಲಾಗಿ ಮಾಡಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶಕ್ತಿ ಇದ್ದಷ್ಟು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ತೋರಿಕೆಗಾಗಿರ್ಬೋದು, ಇನ್ನೊಬ್ಬರು ಹೇಳಿದರು ಅಂತ ಹೇಳಿ ಅವ್ರ ಮಾತನ್ನು ಕೇಳ್ಕೊಂಡು ತುಂಬ ಅಡಿಕ್ಟ್ ಆಗಿಬಿಟ್ರೆ ನಮ್ಮ ಸ್ವಂತಿಕೆ ಎಲ್ಲಿ ಬಂತು ಅಲ್ವಾ. ಈ ಯಾವುದೇ ದೇವರಾಗಲಿ ಹಿಂಗೆ ಮಾಡಿ ನಾನು ಹಿಂಗೆ ಒಲಿತೀನಿ ಅಂತ ಯಾರೂ ಹೇಳಿಲ್ಲ ಅಲ್ವಾ. ಪೂಜೆ ಮಾಡಿದವ್ರಿಗೂ ದೇವರಿದ್ದಾನೆ, ಪೂಜೆ ಮಾಡಲಿಲ್ದವ್ರಿಗೂ ದೇವರಿದ್ದಾನೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಒಂದೊಂದು ಚಾನಲಲ್ಲಿ ಹಲವಾರು ಚಾನಲ್ಗಳಾಗ್ಬಿಟ್ಟಿದೆ ಈಗಂತೂ. ಒಬ್ಬೊಬ್ಬರು ಹೇಳೋದನ್ನು ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಹೇಳ್ತಾರೆ. ಯಾವ್ದು ನಂಬಬೇಕೋ ಅದು ಬಿಡಬೇಕು, ತಲೆ ಕೆಟ್ಟೋಗುತ್ತೆ. ಕೆಲವೊಬ್ಬರು ಹೇಳೋದು, ಕೆಲವೊಬ್ಬರು ರೂಲ್ಸ್ಗಳನ್ನು ಕೇಳಿಬಿಟ್ರೆ ಮತ್ತು ಬಂಗಾರನೇ ಹಾಕಬೇಕು, ಬೆಳ್ಳಿನೇ ಹಾಕಬೇಕು, ಮತ್ತು ಬೇರೆ ಏನೂ ಹಾಕಬಾರ್ದು, ಇನ್ನೊಬ್ಬರು ಏನು ಹಾಕಿದ್ರೂ ಪರವಾಗಿಲ್ಲ. ಏನು ಸ್ನೇಹಿತರೆ ಇದು, ತಲೆ ಕೆಟ್ಟೋಗುತ್ತೆ ನನಗೆ ಅವ್ರನ್ನೆಲ್ಲ ನೋಡಿ. ನಾವು ಯಾಕೆ ಇವ್ರ ಮಾತು ಕೇಳಬೇಕು ಅಲ್ವಾ. ನಮ್ಮ ಕೈಲಿ ನಮ್ಮ ಮನೇಲಿ ಇದೆಯಾ, ಇದ್ರೆ ಹಾಕೋಣ, ಇಲ್ಲದಿದ್ರೆ ಹಾಗೆ ಪೂಜೆ ಮಾಡೋಣ ಅಲ್ವಾ. ಈ ಒಂದು ಪೂಜೆ ಮಾಡೋ ಒಂದು ವಿಷಯದಲ್ಲಿ ನಾನು ಹೇಳೋದು, ಒಂದು ಭಕ್ತಿ ಭಾವದಿಂದ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಭಕ್ತಿಯಿಂದ ಪೂಜೆ ಮಾಡೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ನಿಮಗೆಲ್ಲರಿಗೂ.